ಹೊಟ್ಟದ ಬಳ್ಳಾರಿಗೆ. ಗುಡ್ ಮಾರ್ನಿಂಗ್ ಕೇರಳ. ಚಾವಕಾಡ ಯಾವ ಥರ ಇದೆ ಆ್ಯನ್ಯುವಲ್ ಚೇಸ್ ನೋಡಿ, ಹೊಸ ಗಾಡಿ ಬೆನ್ಸ್. ಮತ್ತು ಇಲ್ಲಿ ಟೋಲ್ ಒಂದು ಓಪನ್ ಆಗುತ್ತೆ ಇವಾಗಂತಲ್ಲ, ಇದಕ್ಕೆ ಟೈಮ್ ಇದೆ. ರೋಡ್ ಕೆಲಸ ಮುಗ್ದ ಸರ हम लोग साथ में आया, फर्स्ट टाइम आया साहब, फर्स्ट टाइम आया. ಪ್ಯೂರ್ ತೆಂಗಿನೆಣ್ಣೆ, ಇಲ್ಲಿಂದ ಪ್ಯೂರ್ ತೆಂಗಿನೆಣ್ಣೆ, ಪರಿಶುದ್ಧವಾದ ತೆಂಗಿನೆಣ್ಣೆ ನೋಡಿ. 1 ಲೀಟ್ರ್ ಇದು ಅಲ್ಲ, ಯಾವ ಥರ ಲೀಟ್ರ್ ಬೇಕಾದರೂ ಇದೆ. 1 ಲೀಟ್ರ್, 2 ಲೀಟ್ರ್, 3 ಲೀಟ್ರ್, 5 ಲೀಟ್ರು ಮೇಲ್ಗಡೆ ಕಾಣ್ತಾ ಇದೆಯಲ್ಲ. ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಟ್ರಕ್ ಸಂಚಾರಿ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೇ ಇರಲಿ. ಎಲ್ಲಿ ಗಾಡಿಯಲ್ಲಿ? ಗಾಡಿಯಲ್ಲಿ ಬಳ್ಳಾರಿಯಾ? ಹೊಟ್ಟದ ಬಳ್ಳಾರಿಗೆ. ಪಂಪಲ್ಲಿ ಡೀಸೆಲ್ ಹಾಕಿ ನಾನು ಹೊರಟೆ ಕೊಚ್ಚಿಗೆ. ಲೋಡಿಂಗ್ ಪಾಯಿಂಟ್ಗೆ ಹೋಗ್ತಾ ಇದ್ದೀನಿ. ಲೋಡ್ ಮಾಡಿಕೊಂಡು ಇವತ್ತಿನ ಪಯಣ ಕೊಚ್ಚಿ ಕಡೆಗೆ ಅಂತ. ಇದು ನಮ್ಮ ಕೆಂಪು ಕಲ್ಲು ನೋಡಿ, ಈ ಥರ ಲೋಡ್ ಆಗಿ ಹೋಗೋದು ಗಾಡಿ. ಅದ್ರ ಮೇಲೆ ಸ್ಟೆಪ್ಪಿನ ಇಟ್ಟವ್ರೆ. ಎಲ್ಲರೂ ಗಾಡಿ ಕೆಳಗಡೆ ಇರೋದು, ಇವ್ರು ಲೋಡ್ ಮೇಲೆ ಇಟ್ಟಿದ್ದಾರೆ ಸ್ಟೆಪ್ಪಿನಿ. ಇದುವೇ ಲೋಡಿಂಗ್ ಪಾಯಿಂಟು. ಲೋಡ್ ಸ್ಟಾರ್ಟ್ ಆಯಿತು. ಇದುವೇ ಕೊಬ್ಬರಿ ಲೋಡು. ನನ್ನ ಪಯಣ ಕೊಚ್ಚಿ ಕಡೆಗೆ ಅಂತ ಹೇಳ್ಕೊಂಡು ಕೊಬ್ಬರಿ ಲೋಡ್ ಮಾಡಿಕೊಂಡು ನೇರವಾಗಿ ನೈಟ್ ಹೊರಡೋಣ. ಶೋರೂಮ್ದ ಗಾಡಿ ಸರ್ವಿಸ್ ಮಾಡಿ ತಂದ ನಂತರ RPM ತುಂಬಾ ಏರ್ತಾ ಇದೆ ನೋಡಿ, ಈ ಥರ ಆಗ್ತಾ ಉಂಟು RPM. ವಿಕ್ಸಾಕ್ಷನ್ ಫ್ಯಾನ್ ಹಾಕಿದ ನಂತರ ಯಾವುದೇ ಸಿಗ್ನಲ್ ಬರಲ್ಲ ಅಂತ ಹೇಳೋದು. RPM ಫುಲ್ ರೇಸ್ ಆಗ್ತಾ ಉಂಟು. ಆಮೇಲೆ ಸಿಗ್ನಲ್ ಬೇರೆ ಬರ್ತಾ ಉಂಟು. ವೀಡಿಯೋ ಮಾಡಿ ಅವ್ರಿಗೆ ಕಳಿಸಿದೆ ಶೋರೂಮ್ವರಿಗೆ, ಏನು ಹೇಳ್ತಾರೋ ನೋಡಬೇಕಷ್ಟೇ. ಇದು ಯಾಕಪ್ಪ ಈ ಥರ RPM ಏರ್ತಾ ಇದೆ ಅಂತಂದರೆ ಗೊತ್ತಾಗ್ತಾಯಿಲ್ಲ. ಫ್ಯಾನ್ ಹಾಕಿದ ನಂತರ ಡೌನ್ ಆಗುತ್ತೆ ಅಂತ ಹೇಳಿದ್ರು. ಇಷ್ಟೆಲ್ಲ ಖರ್ಚು ಮಾಡಿ ಪುನಃ ಅದೇ ಪ್ರಾಬ್ಲಮ್ ಆದರೆ ಏನು ಮಾಡೋದು ಹೇಳಿ. ಮೊನ್ನೆನೇ 31,000 ಬಿಲ್ ಆಯಿತು. ಅದಕ್ಕಿಂತ ಮುಂಚೆ 25,000. ಮೈಲೇಜ್ ನೋಡಿದ್ರೆ ಮೈಲೇಜ್ ಶಾರ್ಟು, ಎಲ್ಲನೂ ಶಾರ್ಟು. ಏನು ಮಾಡೋದಂತ ಗೊತ್ತಾಗ್ತಾನೇ ಇಲ್ಲ. ಗುಡ್ ಮಾರ್ನಿಂಗ್ ಕೇರಳ. ಚಾವಕಾಡ ಹತ್ರ ನಿನ್ನೆ ರಾತ್ರಿ ಸ್ವಲ್ಪ ತಲೆನೋವು ಇತ್ತು, ಹಂಗಾಗಿ ಟ್ಯಾಬ್ಲೆಟ್ ಕೊಡೋದು ನಿದ್ದೆ ಮಾಡಿದೆ. ಹಂಗಾಗಿ ನಿದ್ದೆ ಯಾವುದು ತೆಗ್ದಿಲ್ಲ. ಇವಾಗ ಬೆಳಿಗ್ಗೆ ನೇರಲ್ಲಿ ಬಿಟ್ಟಿರೋದು ರೋಡಾಗಿ ಚಾವಕಾಡ ಹತ್ರ. ನನಗೆ ಪುನಃ ಲೋಡ್ ಆಯಿತು ಕೊಚ್ಚಿಗೆ. ಆ್ಯನ್ಯುವಲ್ ಚೇಸ್ ಭಾರತ್ ಬೆನ್ಸ್ ಗಾಡಿ ಇದು. ಆ್ಯನ್ಯುವಲ್ ಚೇಸ್ ಒಬ್ಬ ಯಾವ ಥರ ಇದೆ ಆ್ಯನ್ಯುವಲ್ ಚೇಸ್ ನೋಡಿ, ಹೊಸ ಗಾಡಿ ಬೆನ್ಸ್. ಮತ್ತು 1125 ಮಾಡಲ್, 1125 ಮಾಡಲ್. ಟ್ರಕ್ ಚೇಸ್ ರಸ್ತೆಯಲ್ಲಿ ಬಸ್ ತಿರುಗಿಸ್ತಾರೆ. ಗಾಡಿ ಬಂದರೂ ಪರವಾಗಿಲ್ಲ, ಯಾವುದು ಬಂದರೂ ಪರವಾಗಿಲ್ಲ, ಅವ್ರಿಗೆ ತಿರುಗಿಸಿದ್ರೆ ಸಾಕಷ್ಟೇ. ಇಲ್ಲಿ ಟೋಲ್ ಒಂದು ಓಪನ್ ಆಗುತ್ತೆ ಇವಾಗಂತಲ್ಲ, ಇದಕ್ಕೆ ಟೈಮ್ ಇದೆ. ರೋಡ್ ಕೆಲಸ ಮುಗಿಯುವ ಮೊದಲು ಆಗ್ಬೋದು, ನೋಡುವ ಯಾವಾಗ ಓಪನ್ ಮಾಡ್ತಾರೆ ಅಂತ ಹೇಳಿ. ಈ ರೂಟಲ್ಲಿ ಕೂಡ ಟೋಲ್ ಸ್ಟಾರ್ಟ್ ಆಗುತ್ತೆ. ಅಂಗಮಾಲಿ ಹತ್ರ ಮುಟ್ತಾ ಬಂದೆ. ಇನ್ನು 40-45 ಕಿಲೋಮೀಟರ್ ಇದೆ ಅನ್ಲೋಡ್ ಪಾಯಿಂಟಿಗೆ. ಸರ ಸರ್ ಗೊತ್ತಿಲ್ಲ, फर्स्ट टाइम ಬರ್ತಾ ಇರೋದು. कौन है? गाइड नहीं है, हम लोग साथ में आया, फर्स्ट टाइम आया साहब, फर्स्ट टाइम आया. ನಮ್ಮ ಗಾಡಿ ತೂಕಕ್ಕಿಡುವ
ಟಿಕೆಟ್ಟು, ಆಮೇಲೆ ಅನ್ಲೋಡ್ ಪಾಯಿಂಟ್. ನಮ್ಮ ಗಾಡೀಲಿ ಪೈನಾಪಲ್ ಮಾರ್ಕೆಟ್ ಹತ್ರ ತೂಕ ಕಟ್ಟಿದ್ದೇನೆ. ಪಂಚಾಯತ್ ಎಲೆಕ್ಷನ್ ನೋಡಿ ಯಾವ ಥರ ಅಂತ. ഈ നാട്ടിലെ പ്രബുദ്ധരായ സമ്മതിദായകരോട് വിനയപൂർവ്വം ഞങ്ങൾ അഭ്യർത്ഥിക്കുകയാണ്. ಕರ್ನಾಟಕದಲ್ಲಿ MLA ಎಲೆಕ್ಷನ್ಗೆ ಈ ಥರ ಪ್ರಚಾರ ಇರಲ್ಲ. ಇಲ್ಲಿ ಪಂಚಾಯತ್ ಎಲೆಕ್ಷನ್ಗೆ ಪ್ರಚಾರ ನೋಡಿ, ಎಲ್ಲ ಪಾರ್ಟಿದ ಅಷ್ಟೇ ಫುಲ್ಲು ಪ್ರಚಾರ. 9ನೇ ತಾರೀಕಿಗೆ ಎಲ್ಲ ಎಲೆಕ್ಷನು, ಪಂಚಾಯತ್ ಎಲೆಕ್ಷನ್ 9ನೇ ತಾರೀಕಿಗೆ. ಅನ್ಲೋಡ್ ಪಾಯಿಂಟ್ ಮುಕ್ತ ಬಂತು. ಇನ್ನು ಎಷ್ಟು, 2 ಕಿಲೋಮೀಟರ್ ಉಂಟಾ, 200 ಕಿಲೋಮೀಟರ್ ಎಲೆಕ್ಷನ್ ಇದು ಹೋಗ್ತಾ ಇದ್ದಾರೆ ನೋಡಿ. ಹೋದ್ರು ಎಲೆಕ್ಷನ್ ಪ್ರಚಾರ, ಎಲ್ಲಿ ಹೋದ್ರು ಎಲೆಕ್ಷನ್ ಪ್ರಚಾರ ನೋಡಿ. ಇಲ್ಲಿ ಒಂದು എലക്ഷൻ പ്രചാര. ആലിമ ഇബ്രാഹിമിന് അവരുടെ തെരഞ്ഞെടുപ്പ് ചിഹ്നമായ അരിവാൾ നെൽക്കതടയാളത്തിൽ രേഖപ്പെടുത്തി മികച്ച ഭൂരിപക്ഷത്തോടെ വിജയിപ്പിക്കുവാൻ മുഴുവൻ വോട്ടർമാരോടും സ്നേഹപൂർവ്വം അഭ്യർത്ഥിക്കുകയാണ്. ನಮ್ಮ ಅನ್ಲೋಡಿಂಗ್ ಪಾಯಿಂಟ್ ಮುಕ್ತಾ ಬಂತು. ಇದು ಈ ಅನ್ಲೋಡಿಂಗ್ ಪಾಯಿಂಟು. ತುಂಬ್ಕೊಂಡು ಬಂದ ಕೊಬ್ಬರಿ ಯಾವ ಥರ ಎಣ್ಣೆ ತೆಗಿತಾರೆ ಅಂತ ನಿಮ್ಗೆ ತೋರಿಸ್ತೀನಿ. ಪ್ಯೂರಾದ ಪರಿಶುದ್ಧವಾದ ಎಣ್ಣೆ ಹೆಂಗೆ ಬರುತ್ತೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಕೊಬ್ಬರಿಯನ್ನು ತೆಗೆದು ಕೆಳಗಾಕಿ ಅದನ್ನು ಪುನಃ ತುಂಬಿಸಿ ಅದರಲ್ಲಿ ಹಾಳಾಗಿರೋದನ್ನು ತೆಗೆದು ಒಳ್ಳೆ ರೀತಿಯಲ್ಲಿ ತೊಗೊಂಡೋಗಿ ಎಲ್ಲವರು ಸ್ಟೋರೇಜ್ಗೆ ಇಡ್ತಾರೆ. ಕೊಬ್ಬರಿನ ತಂದು ಇಲ್ಲಿ ಸ್ಟಾಕ್ ಮಾಡ್ತಾರೆ. ಅಲ್ಲಿಂದ ಹುಡಿ ಆಗಿ ಕೆಳಗೆ ಬೀಳುತ್ತೆ. ಅಲ್ಲಿಂದ ಈ ಥರ ಇದರಲ್ಲಿ ತುಂಬಿಸಿ ನೋಡಿ, ಈ ಥರ ತುಂಬಿಸಿ ತೊಗೊಂಡೋಗಿ ಇದಕ್ಕೆ ಹಾಕ್ತಾರೆ. ಅದರಲ್ಲಿ ತಿರುಗಿ ಈ ಥರ ಕೆಳಗಡೆ ಎಣ್ಣೆ ಎಳೆಯುತ್ತೆ. ಇಲ್ಲಿಂದ ನೇರವಾಗಿ ಪೈಪಲ್ಲಿ ತುಂಬಿ ಹೋಗುತ್ತೆ. ತಿರುಗಿದ ಎಣ್ಣೆ ಹೀಗಾಗಿ ಬಂದು ಇದರಲ್ಲಿ ಸ್ಟಾಕ್ ಆಗುತ್ತೆ. ಇಲ್ಲಿಂದ ಪೈಪಲ್ಲಿ ಹೋಗಿ ಅಲ್ಲಿ ಫಿಲ್ಟ್ರಿಗೆ ಹೋಗುತ್ತೆ. ಫಿಲ್ಟ್ರ್ ಆಗುತ್ತೆ ಇಲ್ಲಿ ಎಣ್ಣೆ. ಇಲ್ಲಿ ಎಣ್ಣೆ ಫಿಲ್ಟ್ರಾಗಿ ಅಲ್ಲಿ ಇಳಿಯುತ್ತೆ ನೋಡಿ, ಟ್ಯಾಪಲ್ಲಿ ಇಳಿಯುತ್ತೆ ಎಣ್ಣೆ. ಅಲ್ಲಿಂದ ನೇರವಾಗಿ ಈ ಪೈಪಲ್ಲಿ ಬಂದು ಕ್ಲಿಯರ್ ಆಗಿ ಎಣ್ಣೆ ಕಾಣಿಸುತ್ತೆ. ಪ್ಯೂರ್ ತೆಂಗಿನ ಎಣ್ಣೆ ಇಲ್ಲಿಂದ ಎಲ್ಲಿಗೆ ಹೋಗುತ್ತೆ. ಇಲ್ಲಿಂದ ಬೋಟ್ನಿಂದ ದೊಡ್ಡ ಟ್ಯಾಂಕಿಗೆ ಹೋಗಿ ಅಲ್ಲಿಂದ ಪ್ಯಾಕ್ ಆಗುತ್ತೆ. ಎಷ್ಟು ಕ್ಲಿಯರ್ ಆಗಿದೆಯಲ್ಲ ಎಣ್ಣೆ, ಪ್ಯೂರ್ ತೆಂಗಿನ ಎಣ್ಣೆ, ಪರಿಶುದ್ಧವಾದ ತೆಂಗಿನ ಎಣ್ಣೆ ನೋಡಿ. ಈ ಥರ ಪ್ಯಾಕ್ ಆಗಿರುತ್ತೆ. ಇಲ್ಲಿಂದ ಲೈನಿಗೆ ಸಪ್ಲೈ ಆಗುತ್ತೆ. ನಾವು ತೆಂಗಿನ ತೊಗೊಂಡು ಬಂದು ಈ ಥರ ಎಣ್ಣೆ ಆಗಿ ಇದು ಲೈನಿಗೆ ಸಪ್ಲೈ ಆಗೋದು. ಇದು 1/2 ಲೀಟ್ರು, 1 ಲೀಟ್ರು ನೋಡಿ. 1 ಲೀಟ್ರ್ ಇದು ಅಲ್ಲ, ಯಾವ ಥರ ಲೀಟ್ರ್ ಬೇಕಾದರೂ ಇದೆ. 1 ಲೀಟ್ರ್, 2 ಲೀಟ್ರ್, 3 ಲೀಟ್ರ್, 5 ಲೀಟ್ರು ಮೇಲ್ಗಡೆ ಕಾಣ್ತಾ ಇದೆಯಲ್ಲ. ನಾನು ಯಾವಾಗಲೂ ಕೊಬ್ಬರಿ ಲೋಡು ಅಂತ ಹೇಳ್ತಾ ಇದ್ದೆ. ಕೊಬ್ಬರಿ ಲೋಡು ಏನಕ್ಕೆ ಹೋಗುತ್ತೆ ಅಂತೇಳಿ ನಿಮ್ಗೆ ತೋರಿಸೋಣ ಅಂತೇಳಿ ಆ ವಿಡಿಯೋ ಮಾಡಿದೆ. ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೇ ಇರಲಿ ಅಂತ ಹೇಳ್ಕೊಂಡು ಎಲ್ರಿಗೂ ಟಾಟಾ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.